ಗುರು ಮೊನ್ನೆ ರೆಡಿ ಮಾಡಿಸಿದ್ವಿ, ಡ್ರಮ್ ಎಲ್ಲ ಬಿಚ್ಚಿ ಫೇಸಿಂಗ್ ಮಾಡಿಸಿದ್ವಿ. ಇದೊಂದೇ ಟೈರ್ನಾಗ ನೋಡಿ ಹೊಗೆ ಹೆಂಗೆ ಬರ್ತೈತೆ. ಆಫರ್ ಕೊಟ್ಬಿಡ್ತು, ಕಂಗ್ರ್ಯಾಚುಲೇಷನ್ ಅಂತಂದು. ಘಾಟ್ ಇಳಿದು ಬರ್ತಾ ಇದ್ದೆ ಕರಂಜಲಿ ಘಾಟ್ನಾಗೆ, ಅಲ್ಲಿಗೂ ಈ ಟೈರ್ನ ಲಿಫ್ಟ್. ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NAS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಅಹಲ್ಯ ನಗರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಗರ ಅಹಲ್ಯ ನಗರ್ ಅಂತಾರೆ. ಇನ್ನೇ 25 ಕಿಲೋಮೀಟ್ರ್ ಐತೆ. ರಾತ್ರಿ ಬಂದು ಇಲ್ಲೇ ಆನಂದ್ ಹೋಟ್ಲಾಗ ತಾಚಿ ಮಾಡಿದ್ವಿ. ಇವಾಗ ಎದ್ದು ಹೋಗ್ತಿದ್ವಿ ನೋಡಿ 6 ಗಂಟೆಗೆ. 6:15 ಆಗ್ಬಿಟ್ಟೆ. ನಾವೇ ಅರ್ಜೆಂಟಾಗಿ ಹೋಗೋದೇನು ಬೇಕಿಲ್ಲ, ಇನ್ನೊಂದು 300 ಕಿಲೋಮೀಟ್ರ್ ಐತೆ ಅಷ್ಟೇ. ರಾತ್ರಿ ಹೋಗಿದ್ರು ಹೋಗ್ತಿದ್ದಿಲ್ಲ, ಆಗ್ತಿದ್ದಿಲ್ಲ. ಅಲ್ಲೇ ನಿದ್ದೆ ಬಂದ್ಬಿಟ್ಟಿತ್ತು, ಟೈಮ್ ಆಗಿತ್ತಲ್ಲ, ಸುಸ್ತಾಗಿತ್ತು. ಅದಕ್ಕೆ ನೀನು ಇಲ್ಲೇ ಸ್ಟೇ ಮಾಡಿ ಇವಾಗ ಹೋಗ್ತಾಯಿದ್ದೀವಿ ನೋಡಿ. ಚಳಿ ಆಗ್ತಾಯಿತ್ತು ಗುರು ಇಲ್ಲಿ, ಯಾಕೋ ಸಿಕ್ಕಾಪಟ್ಲೆ. ಇದು ಬೇಸಿಗೆ ಆದ್ರೂ ಇನ್ನೂ ಚಳಿ ಆಗ್ತಾಯಿತ್ತು ಇಲ್ಲಿ. ಬೇಸಿಗೆಲ್ಲ ಮಳೆ ಬಂದ್ರೂ ಚಳಿ ಆಗ್ತಾಯಿತ್ತು ನೋಡಿ. ಇನ್ನು ಸ್ವಲ್ಪ ಮುಂದೆ ನಾಸಿಕ್ಕಿಗೆ ಹೋದ್ವು ಅಂದರೆ ಪಿಕ್ಕಾರಿಯಂಗೆ ಬಿಟ್ಟು ನೋಡಿತಂತೆ. ಇನ್ನು ನಮ್ಮ ಗಾಡಿಗೆ ರೇಷನ್ ಖಾಲಿಯಾಗಿದ್ದಾವೆ, ರೇಷನ್ ತಗೋಬೇಕು. ರೇಷನ್ ಏನೇನಿಲ್ಲ. ಯಾವುದೋ ಟೈರ್ ಬೇರೆ ತಪ್ಪಡಿ ಬಡಿತೈತಲ್ಲ ಗುರು, ಅಲ್ಲೇ ಯಾವ ಟೈರ್ ಅಂತ ಗೊತ್ತಾಗ್ತಿಲ್ಲ. ಹೋಗಿ ನೋಡೋಣ. ಎಲ್ಲ ಓಕೆ ನಾವು ಟೈರ್ಗೆ, ಯಾವುದೋ ಅದ್ರಾಗೂ ತಪ್ಪಡಿ ಬಡಿತೈತೆ ಒಂದು ಟೈರ್ ನೋಡಿ. ಬನ್ನಿ ಹೋಗೋಣ, ಮುಂದೆ ಸಿಗೋಣ. ಇವಾಗ ಡಬಲ್ ರೋಡ್ ದಾಟ್ಕೊಂಡು ಈ ಕಡೆ ರೋಡಿಗೆ ಬಂದಿದ್ದೀನಿ, ಶಿರ್ಡಿ ನಗರ ರೋಡ್ಗೆ. ಇದು ರೋಡ್ ನೋಡೋಕೆ ಹಿಂಗೈತೆ, ದಾರಿನೇ ಸಾಗಲ್ಲ. ರೋಡ್ ಕೆಲಸ ಮಾಡ್ತಾ ಇದ್ದಾರೆ, ಬರೀ ತ್ಯಾಪೆ ಕೆಲಸ ಮಾಡೋದಿಲ್ಲ ಎಲ್ಲ. ಇವಾಗ ಹೆಂಗೈತೆ ಅಂದರೆ ಇವಾಗ ಚೆನ್ನಾಗೈತೆ. ಇನ್ನು ಸ್ವಲ್ಪ ದಿವಸ ಮಳೆ ಬಂತಂದ್ರೆ ರೋಡೇ ಇರಲ್ಲ ಗುರು. ರೋಡ್ ಮಂಗಮಯಾಗಿ ಜಲ್ಲಿ ಕಲ್ಲು ಗುಂಡಿ ಎಲ್ಲ ಬಂದ್ಬಿಡ್ತಾವೆ ಇಲ್ಲಿ. ಹಂಗಾಗ್ಬಿಡುತ್ತೆ. ಇಲ್ಲಿ ರೋಡ್ ಕೆಲಸ ಮಾಡ್ತಾರಂದ್ರೆ 1 ಇಂಚ್ ಹಾಕ್ತಾರೆ ಡಾಂಬರು. 1 ಇಂಚ್ ಹಾಕಿದ್ರೆ ಇರೋದೇ ಇಲ್ಲ, ಹೋಗ್ಬಿಡ್ತಂತೆ. ಬರೇ ಅದೇ ಕೆಲಸ ಮಾಡ್ತಿರೋದು, ಯಾವಾಗ ನೋಡಿದ್ರು ಅದೇ ಕೆಲಸನೇ. ಇವಾಗ ಹಿಂಗೆ ನೋಡೋಕೆ ಹಿಂಗೈತೆ. ಇವಾಗಲೂ ಗುಂಡಿಗಳ ಲೈಟಾಗಿ ಗೊತ್ತಾಗೋದಿಲ್ಲ, ಹೋಗ್ತತೆ. ಮಳೆ ಬಂತು ಅಂದರೆ ರೋಡೇ ಇರಲ್ಲ. ಆ ಕಡೆ ಈ ಕಡೆ ಎಲ್ಲ ಹೋಗಿ ಗುಂಡಿ ಬಿದ್ದುಬಿಡ್ತವೆ. ಮತ್ತು ತ್ಯಾಪೆ ಕೆಲಸ ಪ್ಯಾಚ್ ವರ್ಕ್ ಮಾಡ್ತಾರೆ. ಪ್ಯಾಚ್ ವರ್ಕ್ ಹೆಂಗೆ ಮಾಡ್ತಾರೆ ಅಂದರೆ ಅದ್ರ ಲೆವೆಲ್ ಮಾಡಲ್ಲ, ಆ ಪ್ಯಾಚ್ನ ಹಂಸ ಮಾಡ್ದಂಗೆ ಮಾಡ್ತಾರೆ. ಅಲ್ಲಿ ಗಾಡಿ ಎಗರು ಬೀಳಬೇಕು, ಹಂಗೆ ಮಾಡ್ತಾರೆ ನೋಡಿ. ಹಂಗಿರೋದು ಈ ರೋಡು. ನಮ್ಗಿನ್ನ ಕೋಲಾರ ಬಂದು ಇನ್ನೊಂದು 40 ಕಿಲೋಮೀಟ್ರ್ ಐತೆ. ಕೋಲಾರ ಅಂದರೆ ನಮ್ಮ ಕರ್ನಾಟಕ ಕೋಲಾರ ಅಲ್ಲ, ಇಲ್ಲೊಂದು ಕೋಲಾರ ಬರ್ತದೆ. ಅಲ್ಲಿಂದ ಲೆಫ್ಟಿಗೆ ತಕ್ಕೊಂಡು ಹೋಗ್ಬೇಕು ನಾವು ನಾಸಿಕ್ಕಿಗೆ. ಅದೇ ಕೋಲಾರ ಇರೋದು. ಇಲ್ಲೇ ದೂರ ಏನು ಬಂದಿಲ್ಲ. ಎತ್ತಿ ಇದು ಹೈವೇ ರೋಡ್ ಇಳಿದು ಸ್ವಲ್ಪ ದೂರ ಅಷ್ಟೇ ಬಂದಿರೋದು. ಹಂಗೇನು ಯೂಸ್ ಆಗಿಬಿಡ್ತಾವೆ. ಇಲ್ಲವ ಬೆಲ್ಟ್ ಹಾಕಿದ್ದೀನಿ, ಏನಾಗಲ್ಲ, ಹೋಗ್ಬೋದು. ಬನ್ನಿ ಹೋಗೋಣ. ರೋಡ್ ಕೆಲಸ ನಡೀತಾ ಇತ್ತು ನೋಡಿ. ಇಲ್ಲೆಲ್ಲ ಡ್ರೈವರ್ ಅಲ್ಲ, ಅವು ಇದು ಓಡಾಡಕ್ಕೆ ಮಾಡ್ತಿರೋದು. ನೀರು ಕೆಳಗೆ. ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಕೆಲಸ ನಡೀತಾನೆ ಐತೆ. ಇದನ್ನು ಇಲ್ಲಿ ರೋಡಾಗಿ ಈ ಕಡೆ ರೋಡಾಗಿ ಎಲ್ಲಿ ಬಂದರೂ ಅದೇ ಕೆಲಸನೇ ನಡೆಯೋದು. ಶಿರ್ಡಿಗೆ ಹೋಗಿ ಬಂದ್ರೂ ಅಷ್ಟೇ, ಇಲ್ಲಿ ಹೋಗಿ ಬಂದ್ರೂ ಅಷ್ಟೇ. ಶಿರ್ಡಿಗೆ ಹೋಗಿ ಬರ್ಬೋದಾಗಿತ್ತು, ಅಲ್ಲಿಂದ 4 ಲೈನ್ ಹೈವೇ ಇತ್ತು. ಶಿರ್ಡಿ ಬೈಪಾಸ್ ದಾಟೋಷ್ಟೊತ್ತಿಗೆ ಇಲ್ಲಿಂದ ಸಿನ್ನರ್ಗೆ ಹೋಗ್ಬಿಡ್ತೀನಿ. ಅದಕ್ಕೆ ಹಿಂಗೆ ಬಂದಿದ್ದು. ಅವಾಗಲಿಂದ ಫುಲ್ ಜಾಮು ಅಂದರೆ ಜಾಮು. ಅಲ್ಲಿ ಶಿರ್ಡಿ ಹತ್ರ ಅಲ್ಲಿ ಆಪೋಸಿಟ್ 1 ವೇನಾಗ ಗಾಡಿ ಬಿಟ್ಟಿದ್ದಾರೆ. ಅಲ್ಲಿ ಸಿಕ್ಕಾಪಟ್ಲೆ ಜಾಮ್ ಆಗ್ತಿರ್ತೈತೆ. ಯಾಕಂದರೆ ಹೋಗೋ ಬರೋವೆಲ್ಲ ಒಂದೇ ರೋಡಲ್ಲ. ಅದಕ್ಕೆ ನೋಡಿ ಒಂಚೂರು ಟ್ರಾಫಿಕ್ ಜಾಸ್ತಿ ಐತಿ ಬೆಳಗ್ಗೆ ಟೈಮೆಲ್ಲ. ಎಲ್ಲ ಕೆಲ್ಸಕ್ಕೆ ಹೋಗೋರು, ಕಾಲೇಜ್ಗೆ ಹೋಗೋರು ಇರ್ತಾರಲ್ಲ, ಹಂಗಾಗಿ ಎಲ್ಲ ಫುಲ್ ಟ್ರಾಫಿಕ್ ಇರುತ್ತೆ ನೋಡಿ ಇಷ್ಟೊತ್ತಿನಾಗೆ. ಮುಂದೆ ಹೋಗಿ ಸಿಗೋಣ ಬನ್ನಿ. ಇಲ್ಲೊಂದು ಚಾ ಕುಡಿಯೋಕೆ ನಿಲ್ಲಿಸ್ಬೇಕು. ಫೈನಲ್ಲಿ ಬಂದು ಹೈವೇ ರೋಡಿಗೆ ಗಾಡಿ ಸೈಡ್ ಹಾಕಿದ್ದೀವಿ ನೋಡಿ. ಯಾವುದೋ ಒಂದು ಶಿವಮೊಗ್ಗ ಗಾಡಿ ಹೋಯ್ತು. ಎಳ್ಳಿದ ಲೋಡೇನೋ ಅದು. ಹಿಂಗೆ ಲಿಫ್ಟಿನ ಟೈರು ಎಲ್ಲಿ ಹೊಡೆದೋಗೈತೆ ಅಂದರೆ ಇಲ್ಲಿ ಹೋಗ್ಬಿಟ್ಟತ್ ನೋಡ್ರಿ. ಅಯ್ಯೋ, ಟ್ಯೂಬೇ ಕಿತ್ಕೊಂಡು ಹೋಗ್ಬಿಟ್ಟತ್ತಲ್ಲ ಗುರು ಗಾಡಿಗೆ. ಟ್ಯೂಬ್ ಕಿತ್ಕೊಂಡು ಇದ್ರಾಗ ಬಂದ್ಬಿಟ್ಟತೆ ನೋಡಿ. ಅದಕ್ಕೇನಾಗಲ್ಲ, ಅದು ಹೋಗ್ತತೆ. ಅಂದರೆ ಟೈರ್ ಅಲ್ಲಿ ಹೋಗಿತ್ತು, ಅಲ್ಲಿ ಚಿಂತೆ ಆಗೋಗೈತೆ ನೋಡಿ. ಏನು ಮಾಡೋಕ್ಕೆ ಬರಲ್ಲ. ಇದೇ ಸಿಂಗಲ್ ಟೈರಾಗಿ ಓಡಿಸ್ಬೇಕು. ಎಲ್ಲ ಹೆಂಗಾಗ್ಬಿಟ್ಟತ್ ನೋಡಿ ಗುರು. ಹಗ್ಗ ಎಲ್ಲ ಹೆಂಗೆ ಬಿದ್ದುಬಿಡ್ತವೆ. ಇವಾಗ ಇವಕ್ಕಿನೆಲ್ಲ ಸರಿ ಮಾಡೋಕ್ಕಾಗಲ್ಲ.
ಅನ್ಲೋಡಿಂಗ್ ಪಾಯಿಂಟ್ ಒಂದು 105 ಕಿಲೋಮೀಟ್ರ್ ಐತೆ. ಏನೂ ಆಗಿಲ್ಲ, ಹೋಗ್ಬೋದು. ಯಾಕಂದರೆ ಹಿಂದೆ ಬೆಲ್ಟ್ ಐತೆ. ನಮ್ಮದು ಪಟ್ಟಿ ಹಾಕಿದ್ದೀನಿ, ಮಾಲ್ ಜರುಗಲ್ಲ, ಸೈಡಿಗೆ ಕುತ್ಕೊಂಡಿರುತ್ತೆ ಇದು. ನೋಡಿ ಎಲ್ಲ ಹೆಂಗೆ ಹಳೆ ಬಿದ್ದುಬಿಟ್ಟಿದಾಗ ಹಗ್ಗನ. ಇವನ್ನೆಲ್ಲ ಟೈಟ್ ಮಾಡೋಕ್ಕಾಗಲ್ಲ. ಬೆಲ್ಟ್ ಒಂದು ಟೈಟ್ ಮಾಡಿ ತಿಂಡಿ ಮಾಡೋಕ್ಕೆ ನಿಲ್ಸಿದ್ದೀವಿ. ತಿಂಡಿ ಮಾಡ್ಕೊಂಡು ಹೋಗೋಣ ಬನ್ನಿ. ಅಲ್ಲಿ ಹೋಗಿ ಘಾಟ್ ಹತ್ರ ನಿಲ್ಲಿಸಿ ಇಲ್ಲೊಂದು ಬೆಲ್ಟ್ ಹಾಕಿ ಇಲ್ಲಿಗೊಂದು ಬೆಲ್ಟ್ ಹಾಕಿದರೆ ಸಾಕು. ಹೆಂಗಿದ್ದಿದ್ದು ನೋಡಿ, ಹೆಂಗಾಗೈತೆ ನೋಡಿ. ಎಲ್ಲ ಕುತ್ಕೊಂಡತ್ತು ಅಷ್ಟೇ, ಏನೂ ಮಾಡೋಕ್ಕೆ ಬರಲ್ಲ. ಹೋಗ್ತಾ ಬರ್ತಾ ಹಗ್ಗ ಎಲ್ಲ ಟೈಟ್ ಮಾಡಿದ್ದೀವಿ. ಅಡುಗೆಗೂ ರೆಡಿ ಆಗ್ತೈತೆ. ನೀರು ಕೊಡ್ತಾವ ಕೈ ನೋಡಿ ಹೆಂಗಾಗ್ಬಿಟ್ಟಾರಲ್ಲ ಸುಳ್ಕೊಂಡು. ಆಗಲ್ಲ, ಇನ್ನೊಂದು ಹಸು ಸ್ವಲ್ಪ ಕೊಡು, ಇನ್ನೊಂದು ಸ್ವಲ್ಪ ಕೊಟ್ಟು ನೀರು ಬೇಗ ಬೇಗ ಹಚ್ಚ ಒಂಚೂರು, ಹೋಗೋಣ ಜಲ್ದಿ. ಇವರು ಅಲ್ಲಿಂದ ಊಟ ಮಾಡ್ಕೊಂಡು ಬಂದ್ವಿ. ಸಿನ್ನರ್ ಘಾಟಿಗೆ ಬಂದ್ವಿ ನೋಡಿ. ಇವನು ಯಾರೋ ಅವಾಗ್ಲಿದ್ದ ಪಾಟ್ಲೆ ಕೂಡ ನಮಗೆ ಈ ಲೆಫ್ಟ್ ಸೈಡಿಗಿರೋ ಗಾರ್ಡನ್ ಅದು ಸರಿಯಾಗಿ ಬಂದು ತುಳಿಯೋನು ಡೌನ್ನಾಗೆ, ಅಪ್ಪನಾಗೂ ತುಳಿಯೋನು. ಅವನು ಹೋಗ್ತಿದ್ದಿಲ್ಲ, ನನಗೂ ಬಿಡ್ತಿದ್ದಿಲ್ಲ. ಇವಾಗಲೂ ಹಂಗೆ ಮಾಡ್ತಿದ್ದಾನೆ. ಇಲ್ಲಿ ಘಾಟ್ನಾಗ ಜೋರಾಗಿ ಬಿಡೋಣ ಅಂದರೆ ಹಂಸ ಹಾಕ್ಬಿಟ್ಟಿದ್ದಾರೆ ಗುರು. ಮೊನ್ನೆ ಬಂದಾಗ ಹಂಸ ಇರಲಿಲ್ಲ, ಇವಾಗ ಹಂಸ ಅದ ನೋಡಿ. ಇಲ್ಲಿ ತಿಂಗಳಿಗೆ ಒಂದೊಂದ್ಸಲಿ ಏನೇನೋ ಮಾಡ್ತಾರೆ. ಈ ಕಡೆ ಮೋಸ್ಟ್ಲಿ ಈ ಸೈಡಿಂದ ಮಳೆ ಬಂದಿರೋಕ್ಕಿಲ್ಲ. ಮಳೆ ಬಂದಿದ್ರೆ ಗೊತ್ತಾಗೋದು ಅಲ್ಲೇ ನೋಡಿ. ಮಳೆ ಬಂದುಬಿಟ್ರೆ ನೀವು ಎದುರಿಗಿರೋ ಬೆಟ್ಟ ಐತಲ್ಲ, ಇದ್ರಿಗೆ ನಮಗೇನು ಕಾಣುತ್ತೋ ಇದೆಲ್ಲ ಫುಲ್ಲು ಕಲರೇ ಚೇಂಜ್ ಆಗಿಬಿಡ್ತದೆ. ಇವಾಗೆಲ್ಲ ಹಳದಿ ಕಲರ್ ತಿರುಗೈತೆ, ಆಮೇಲೆ ಗ್ರೀನ್ ಕಲರ್ ತಿರುಗಿಬಿಡ್ತದೆ. ಇದೆಲ್ಲ ಅಷ್ಟೇ ನೋಡಿ. ಇನ್ನೂ ಒಂದು ತಿಂಗಳು ಹೋಗ್ಬೇಕು ಈ ಕಡೆ ಫುಲ್ ಮಳೆ ಬರೋಕ್ಕೆ. ಒಂಥರ ಮಲೆನಾಡು ಸೈಡ್ ಇದ್ದಂಗೆ ಗುರು. ಇಲ್ಲಿ ಹಂಗೆ ಬರ್ತಿರ್ತದೆ ಮಳೆ ನೋಡಿ. ಪೈಪ್ಲೈನ್ ಐತಲ್ಲ ನೀರಿಂದು, ಆ ನೀರು ಎಷ್ಟು ಲೀಕ್ ಆಗೈತೆ ಅಷ್ಟೇ ಮಾತ್ರ ಉಳಿದು ಬೆಳೆದಿರೋದು. ಇನ್ನು ಉಳಿದದ್ದೇನು ಬೆಳೆದಿಲ್ಲ ನೋಡಿ. ಯಾಕೋ ಹಿಂಗೆ ಕಾಣಾಯ್ತು ಆನಾಯ್ತು ಗುರು ನೋಡಿ. ಇಲ್ಲಿ ತೆಗೆದು ಆ ಕಡೆಗೆ ಹೋಗ್ಬೇಕು. ಒಳ್ಳೆ ಡೌನ್ನಾಗ ಹಾಕ್ಬಿಟ್ಟಾರ ಗುರು ಹಂಸಗಳು. ಗೊತ್ತೇ ಆಗಂಗಿಲ್ಲ ಅವು. ಮೊನ್ನೆ ಬಂದಾಗಿರಲಿಲ್ಲ, ಇವಾಗ ಬಂದ್ಬಿಟ್ಟವ. ಅಲ್ಲಿ ನಾನು ಬರ್ದಾನೆ ಅಲ್ಲೇ 1.5 ತಿಂಗಳಾಯ್ತು. ಯಾರು ಗುರು SMT 17 ದಾವಣಗೆರೆ ಗಾಡಿ. ಅವನು SMT ನೇಮ್ ಬೋರ್ಡ್ ನೋಡಿ ನಮ್ಮ ದುರ್ಗದ್ದೇನೋ ಅನ್ಕೊಂಡೆ. ದುರ್ಗದ್ದಲ್ಲ, 17 ಪಾಸಿಂಗ್ ಐತೆ. ಯಾಕೆ ಗುರು ಹಂಸ ಹಾಕಿರೋದು? ಘಾಟ್ ಸೆಕ್ಷನ್ನಾಗೆ ನಿಧಾನಕ್ಕೆ ನಿಲ್ಲಿಸ್ಬೇಕು. ಇದೇನಂತ ಘಾಟ್ ಇಲ್ಲ, ಏನಂದರೆ ಟರ್ನಿಂಗ್ ಅದಾವ ಅಷ್ಟೇ. ಇದೊಂದು ಟರ್ನಿಂಗು, ಕೆಳಗೊಂದು ಟರ್ನಿಂಗು. ಇವೆರಡು ಟರ್ನಿಂಗ್ನಾಗ ಆರಾಮಾಗಿ ಇಳಿಸ್ಕೊಂಡು ಹೋಗ್ಬಿಡ್ತೀವಿ. ಇಲ್ಲೇ 12 ಗಂಟೆ ಆಗ್ಬಿಡ್ತು ನಾಸಿಕ್ಕಿಗೆ ಬರೋಷ್ಟೊತ್ತಿಗೆ. ನಾಸಿಕ್ಕಿಗೆ ಇನ್ನೂ ಬಂದಿಲ್ಲ. ನಾಸಿಕ್ಕಿಂದ ಹಿಂದಕ್ಕೆ ಇರೋದು ನಾವು ನೋಡಿ. ಇಲ್ಲೆಲ್ಲ ಹೊಸದು ಪೈಪ್ ಹಾಕಿದ್ದಾರೆ, ಗಾಡಿ ಪಲ್ಟಿ ಹೊಡೆದಿರೋವು. ಅದಕ್ಕೆ ಹಂಸ ಹಾಕಿರೋದು ನೋಡಿ. ಮಳೆ ಬಂದುಬಿಟ್ರೆ ಇಲ್ಲೊಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ. ಬನ್ನಿ ನಾಸಿಕಲ್ಲಿ ಹೋಗಿ ಸಿಗೋಣ. ಬೆಳಿಗ್ಗೆ 6 ಗಂಟೆಗೆ ಹೊಲ್ಟಾರ ನಾವು ನಗರಿಂದ. ನಾಸಿಕ್ಕಿಗೆ ಬಂದ್ವಿ. ನಾಸಿಕ್ ದಾಟೋಷ್ಟೊತ್ತಿಗೆ 2 ಗಂಟೆ ಆಯ್ತು. ನಾಸಿಕ್ ದಾಟಿ ಹೊರಗೆ ಹೋಗ್ತಾ ಇದ್ದೀನಿ ನೋಡಿ. ಅಲ್ಲಿ ಈ ಕಡೆ ವಾಪಿ ರೋಡಿಗೆ ಬಂದಿದ್ದೀನಿ. ಇಲ್ಲಿಂದ ಒಂದು 105 ಕಿಲೋಮೀಟ್ರ್ ಐತೆ ಅಷ್ಟೇ. 150 ಇಲ್ಲ, ಕಮ್ಮಿ ಐತೆ ಗುರು. 100 ಚಿಲ್ಲರೆನ ಐತೆ ಅಷ್ಟೇ. 110-120 ಕಿಲೋಮೀಟ್ರ್ ಐತೆ. ಆರಾಮಾಗಿ ಹೋಗ್ಬೋದು. ಇನ್ನೂ 2 ಗಂಟೆ ನೋಡೋಣ. ನೈಟೇ ಫ್ಯಾಕ್ಟ್ರಿ ಹತ್ರ ಹೋಗೋಣ, ಇಲ್ಲಾಂದರೆ ಬೆಳಗ್ಗೆ ಹೋದ್ರೆ ಆಯ್ತು. ನೋಡೋಣ ಫ್ಯಾಕ್ಟ್ರಿ ಇಳಿಸ್ತಾರ, ಗೋಡನ್ ಇಳಿಸ್ತಾರ ಗೊತ್ತಿಲ್ಲ. ಅವ್ನ ಆಫೀಸ್ ಹತ್ರ ಹೋದ್ಮೇಲೆ ಹೇಳೋದು. ಅಲ್ಲಿವರೆಗೂ ಅವ್ನು ಹೇಳಲ್ಲ. ಫೋನ್ ಮಾಡಿದ್ರು ಇನ್ನೂ ಏನು ಹೇಳಿಲ್ಲ. ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಸಾಯಂಕಾಲ ಆಗ್ತದೆ. ಅದಕ್ಕೇನು ಟೆನ್ಷನ್ ತಾಣಕ್ಕೆ ಹೋಗಿಲ್ಲ ನಾವು. ನಿಧಾನಕ್ಕೆ ಹೋಗೋಣ. ಬಿಸಿಲೈತೆ ಇವಾಗ. ಇಲ್ಲಿಂದ ಇದು ಕರಂಜಲಿ ಘಾಟಿಗೆಲ್ಲ ಹೋಗ್ಬೋದು. ಆ ಕಡೆ ಘಾಟಿ ಇಳಿದು ಆ ಕಡೆ ಹತ್ತುತ್ತೀವಿ. ಪೇಟ್ಗೆ ದಾಟಿ ಬಾರ್ಡ್ರ್ ಹತ್ರ ಎಲ್ಲೇನೋ 1 ಗಂಟೆ ನಿಲ್ಸಿದ್ರೆ ಅದು. ಯಾಕಂದ್ರೆ ಇಲ್ಲಿಂದ ಫುಲ್ಲು ಡೌನ್ನಾಗ ಬ್ರೇಕ್ ಮೇಲೆ ಹೋಗಿರ್ತೀವಲ್ಲ, ಬಿಸಿಲು. ಯಾರು ಅಣ್ಣ ಹಿಂಗೆ ಬರ್ತಾನೆ. ಇಲ್ಲಿಂದ ಫುಲ್ ಡೌನ್ ನೋಡಿ. ರೆಸನ್ಗೋವಿಂದ ತರಕಾರಿ ರೇಷನ್ ಎಲ್ಲ ತಗೊಂಡೆ ಗುರು. ಬೆಳಿಗ್ಗೆ ಎಣ್ಣೆ ತಗೊಳೋದು ಮರ್ತುಬಿಟ್ಟಿದ್ದೆ. ಹೆಂಗೂ ಎಣ್ಣೆ ಒಂದು ಸ್ವಲ್ಪ ಇತ್ತು, ಅದನ್ನು ಹಾಕ್ಕೊಂಡು ಒಂದ್ಸಲಿ ರೈಸ್ ಮಾಡಿದ್ವಿ. ಸಾಯಂಕಾಲಕ್ಕೂ ಅದೇ ಆಗುತ್ತೆ. ಇಲ್ಲಿ ನಮ್ಮದು ಮಾಮೂಲಿ ರೆಗ್ಯುಲರ್ ಡಾಬಾ ಐತಲ್ಲ, ಆ ಡಾಬಾ ದಾಟಿದ ಮೇಲೆ ಇದು ತಗೊಂಡೋಗ್ಬೇಕು ಎಣ್ಣೆನ. ಅಲ್ಲಿವರೆಗೂ ಟೋಲ್ಗೇಟ್ ದಾಟಿದ ಮೇಲೆ ಅದು ಸಿಗೋದು. ಒಂದು ಕೆಜಿನ ಅರ್ಧ ಕೆಜಿ ತಗೊಂಡು ಹೋದ್ರೆ ಆಯ್ತು ನೋಡಿ. ಇಲ್ಲಿಂದ ಫುಲ್ ಡೌನು. ಬನ್ನಿ ಹೋಗೋಣ ಆ ಕಡೆ ಘಾಟಲ್ಲಿ ಹೋಗಿ ಸಿಗೋಣ. ಬಂದ್ವಿ ಯಾವುದೋ ಗುರು ಇದು ಒಂದು ಡಾಬಾ ದಾಟ್ ಬಂದ್ವಿ. ರಾಜಸ್ಥಾನಿ ಹೋಟ್ಲು
ಇಲ್ಲೇ ಇದ್ವು. ಒಂದು ಎಣ್ಣೆ ಬಾಟ್ಲಿ ತಗೊಂಡೆ, ಅರ್ಧ ಲೀಟ್ರು ಶೇಂಗಾ ಎಣ್ಣೆ 85 ರೂಪಾಯಿ ಅಂತಿದ್ರು. 85 ಅಂದರೆ 170 ರೂಪಾಯಿ kg. ಹಂಗೆ ಇಲ್ಲಿ ಕಬ್ಬಿನ ಜ್ಯೂಸ್ ಕಾಣ್ತು, ಕುಡ್ದೋಗೋಣ ಅಂತ ನಿಂತ್ಕೊಂಡ್ವಿ ನೋಡಿ. ಜ್ಯೂಸ್ ಕುಡ್ದು ಹೋಗೋದೆ. ಘಾಟ್ ಮೇಲೆ ಹೋಗಿ ಘಾಟ್ ಮೇಲೆಲ್ಲ ಆ ಕಡೆ ಮುಂದಕ್ಕೂ ಅನ್ನಿಸೋದು. ಮುಂದಲು ಟಾರ್ಪಲೆಲ್ಲ ಎದ್ಬಿಟ್ಟೈತೆ ನೋಡಿ. ಟೈರ್ ಅಂತೂ ಪಟಾಕಿ ಯಾರ್ಬಿಟ್ಟತೆ. ಅದು ಹೆಂಗೆ ಅರತ್ತಂದರೆ ಅದ್ರಾಗಲ್ಲಿ ಟ್ಯೂಬ್ ಫ್ಲಾಪ್ ಕಡೆಗೆ ಹೋಗ್ಬಿಡ್ದಾವ. ಟ್ಯೂಬ್ ಫ್ಲಾಪ್ ಕಡೆಗೆ ಬಂದ್ಬಿಡ್ತಾವ್ರು. ಮೋಸ್ಟ್ಲಿ ಫ್ಲಾಪ್ ಐತೆನೋ, ಟ್ಯೂಬ್ ಅಂತೂ ಇಲ್ಲ, ಮೇಲೆ ಕಡೆಗೆ ಬಂದ್ಬಿಟ್ಟತೆ. ಇಲ್ಲಿರಲಿ, ಆಮೇಲೆ ತಗೊಂಡು ಸೈಡಿಗೆ ಇಕ್ಕಾನಂತೆ. ಬಿಸಿಲೈತೆ ನೋಡಿ. ಲಿಫ್ಟ್ ಇಳಿಸಿ ಹೊಡಿತೀನಿ, ಇಲ್ಲಾಂದ್ರೆ ಬ್ರೇಕ್ ಬರೋಲ್ಲ ಇಳಿಸಿಲ್ಲ ಅಂದರೆ. ನೋಡಿ ಇಲ್ಲಿ ಆವಾಗಲೇ ಸರಿಯಾಗಿ ತೋರಿಸಿಲ್ಲ ನಾನು. ನೋಡಿ ಹಿಂಗಾಗೈತೆ. ಟ್ಯೂಬ್ ಇಲ್ಲ, ಅದ್ರೊಳಗೆ ಕಡೆಗೆ ಹೋಗೈತೆ. ಏನು ಮಾಡೋಕ್ಕೆ ಬರೋಲ್ಲ. ಹೀಟ್ ಆಗ್ತೈತೆ ಗುರು. ಇನ್ನು ಸ್ವಲ್ಪ ಮುಂದೆ ಹೋಗಿ ಎತ್ತಾನಂತ ಲಿಫ್ಟ್ ಎತ್ತೊಡಿದ್ರೆ ಆಯ್ತು. ಇವಾಗ ಬನ್ನಿ ಜ್ಯೂಸ್ ಕುಡಿದು ಹೋಗೋಣ. ಫೈನಲ್ಲಿ ಫಸ್ಟ್ನೇ ಘಾಟಿಗೆ ಬಂದ್ವಿ. ಯಾಕೆ ಗುರು ಇವ್ನು ರಿವರ್ಸ್ ಹೊಡಿತದಾನೆ, ಗಾಡಿ ಹೋಗ್ತತೋ ಇಲ್ಲ ಅಂತ ರಿವರ್ಸ್ ಹೊಡಿತದಾನ, ಇನ್ನು ಸೈಡ್ ಆಗ್ತದನ್ನ ಗೊತ್ತಿಲ್ಲ. ಮ್ಯಾಗ್ಲಿಂದ ಆ ಕಡೆಯಿಂದ ಏನೋ ಗಾಡಿ ಬರ್ತಾ ಇರ್ಬೇಕು. ಅದಕ್ಕೆ ರೋಡ್ ತುಂಬ ಇದ್ದಾನೆ ಗುರು ಇವನು. ಅದಕ್ಕೆ ಗಾಡಿ ಸೈಡಿಗೆ ನಿಲ್ಲಿಸ್ತಿರೋದು. ಇವರೆಲ್ಲ ಬೆಳಗಿನ ಜಾವದಾಗ ಇಳಿಸ್ಬೇಕು. ಇವಾಗ ಇಳಿಸಿದ್ರೆ ಸುಮ್ಮನೆ ಯಾಕೆ ಎಲ್ಲರಿಗೆ ತೊಂದರೆ ಆಗ್ತದೆ. ನಾವು ನೋಡ್ಬರೋ ನಿಧಾನಕ್ಕೆ ಇಳಿಸ್ತಾ ಇದೀವಿ ಘಾಟ್ನಾಗೆ. ಯಾವುದೋ ಗಾಡಿ ಟ್ರಬಲ್ ಆಗ್ಬಿಟ್ಟತೆ, ಅವನ ಗಾಡಿ ಹೋಗಲ್ಲ, ಅದಕ್ಕೆ ಸೈಡ್ ಆಗ್ತದಾನೆ. ಇವಾಗ ಗಾಡಿ ರೆಡಿ ಆಗೋವರೆಗೆ ಅವ್ನ ಹಿಂದೆ ವಾಪಸ್ ಹೋಟ್ಲ ಹತ್ರ ಹೋಗ್ಬೇಕು. ಏನು ಮಾಡೋಂಗಿಲ್ಲ ಪಾಪ, ಗಾಡಿ ಟ್ರಬಲ್ ಆಗ್ತಿರ್ತದೆ ಘಾಟ್ ಸೆಕ್ಷನ್ನಿಗೆ. ಇವಾಗ ಅವ್ನ ಗಾಡಿ ಪಾಸ್ ಆಗಲ್ಲ, ಅವನಲ್ಲೇ ಸೈಡ್ ಹಾಕ್ಯಾನೆ. ರೆಡಿ ಮಾಡ್ತಿದ್ದಾರೆ. ಕ್ಲಚ್ ಪೇಟ್ ಹೋಗಿತ್ತು, ತಗೊಬಂದಾರೆ. ನಿಧಾನಕ್ಕೆ ಇಳಿಸೋಣ ಒಂಚೂರು. ಬಿಸಿಲೈತೆ. ಎತ್ತಗೊಂಡು ಟಸು ಪುತ್ಸನ್ಗಿಂದವು ಅಲ್ಲಿದ್ದಾನೆ. ಮೊದಲೇ ಈಟ್ನಾಗ ಬಂದಿದ್ನಿ ನೋಡಿ ಗುರು. ಇಲ್ಲೆಲ್ಲ ಕೆಂಪು ಅಡ್ಡ ಇಟ್ಟಿದ್ದಾರಲ್ಲ, ಇಲ್ಲಿಂದ ಗಾಡಿ ಬಿದ್ದಿದ್ದಾವೆ, ಅದಕ್ಕೆ ಅಡ್ಡ ಇಕ್ಕಿರೋದು. ಇವನು ಯಾವನ ಅಯೋಗ್ಯ ಹಂಗೆ ಬರ್ತಾನೆ ಗುರು ಕಾರ್ನೇನು ಅಡ್ಡ. ನೋಡಿ ಗುರು, ಇನ್ನೊಂದು 2 ತಿಂಗಳು, ಇನ್ನು 1.5 ತಿಂಗಳು ಹೋಗ್ಬಿಟ್ರೆ ಇದನ್ನೆಲ್ಲ ನೋಡೋಕೆ 2 ಕಣ್ಣು ಸಾಲದು. ಅಷ್ಟು ಸುಂದರವಾಗಿ ಕಾಣ್ತತೆ. ಇವಾಗ ಮಾತ್ರ ವಿಕಾರವಾಗಿ ಐತೆ. ಇಲ್ಲೇನೋ ರೋಡ್ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಇಲ್ಲೊಂದು ಗಾಡಿ ಬಿದ್ದಿತ್ತು, ಬುಲೆರೋ ಬಿದ್ದಿರ್ಬೇಕು ಮೋಸ್ಟ್ಲಿ, ಅಲ್ಲೊಂದು ಬಿದ್ದಿತ್ತು. ಇವಾಗೆಲ್ಲ ರೋಡ್ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ, ರೋಡ್ ದೊಡ್ಡದು ಮಾಡೋಕ್ಕೆ. ಈ ಕಡೆನೂ ಈಗ ಎಷ್ಟು ಬೇಕು ಅಷ್ಟು ಕೊರೆದು ಮಾಡ್ತಾರೆ. ಅಂದರೆ ಇವಾಗ ಬೇಸಿಗೆ ಟೈಮ್ನಾಗೆ ಜಾಸ್ತಿ ಬ್ರೇಕ್ ಮೇಲೆ ಹೋಗ್ಬಾರ್ದು, ಇಂಜಿನ್ ಬ್ರೇಕ್ ಹಾಕ್ಬಿಟ್ರೆ ಆಯ್ತು. ನೋಡ್ಗುರು ಇಲ್ಲೆಲ್ಲ ಟಚ್ ಆಗಿದಾವೆ ಗಾಡಿಗಳು. ಇಲ್ಲೇನು ಜಾಗ ಮಾಡಿದ್ದಾರೆ. ಇಲ್ಲೆಲ್ಲ ರೋಡ್ ಮಾಡಿದ್ರೆ ಸಾಕು, ದೊಡ್ಡದು ಸಖತ್ತಾಗಿರುತ್ತೆ. 2 ಗಾಡಿ ಪಾಸ್ ಆಗಂಗೆ ನೋಡಿ ಗುರು. ಅಲ್ಲೊಂದು ಗಾಡಿ ಕೆಳಕ್ಕೆ ಬಂದೈತೆ. ಎಷ್ಟು ಗಾಡಿ ಬಿದ್ದಾವ ಅನ್ನೋದು ಲೆಕ್ಕನೇ ಇಲ್ಲ ಗುರು, ಹಂಗೆ ಹೋಗ್ಬಿಟ್ಟಿದಾವೆ ಇಲ್ಲಿ ರೀಸೆಂಟಾಗಿ ನೋಡಿ. ಇನ್ನು ಆ ಕಡೆ ಲಾಸ್ಟ್ ಘಾಟ್ನಾಗಂತೂ ಕರ್ಪಡ ಘಾಟ್ನಾಗ ಅಲ್ಲಿ ಗಾಡಿ ಇದ್ದೇ ಇರ್ತವೆ ಯಾವಾಗ್ಲೂ. ಬನ್ನಿ ಘಾಟ್ ಇಳ್ದು ಸಿಗೋಣ ಬನ್ನಿ. ಫೈನಲ್ಲಿ ಬಂದು ಇಲ್ಲಿ ಗಾಡಿ ಸೈಡ್ ಹಾಕಿದ್ವಿ ಟೋಲ್ ಗೇಟ್ನಾಗೆ. ಯಾಕೆ ಸೈಡ್ ಹಾಕಿದ್ವಿ ಅಂದರೆ ನಾವು ಹೋಗ್ಬೇಕಾಗಿರೋದು ಆ ಕಡೆ, ಈ ಕಡೆ ಬಂದು ಹಾಕಿದ್ವಿ. ಇಲ್ಲಿ ಯಾಕೆ ಬಂದ್ವಿ ಅಂದರೆ ಅಲ್ಲಿ ಆ ಕಡೆ ಜಾಗ ಇತ್ತು, ಆದ್ರೂ ಇಲ್ಲಿಗೆ ಬಂದು ಹಾಕಿದ್ದು ನಾನು. ಯಾರನ್ನ ಹಿಂದೆ ಬಂದು ಹೊಡೆದ್ಗಿಡ್ತಾರಂತೇಳಿ. ಇಲ್ಲಾದರೆ ಕರೆಕ್ಟಾಗಿ ಗಾಡಿ ಬಂದು ನಿಂತಂತ ಗೊತ್ತಾಗುತ್ತೆ. ಹೋಗ್ಬೇಕಾದ್ರೆ ಹಿಂಗೆ ತಗೊಂಡೋದ್ರಾಯ್ತು. ಇನ್ನೊಂದು ಆಫರ್ ಕೊಟ್ಬಿಡ್ತು, ಕಂಗ್ರ್ಯಾಚುಲೇಷನ್ ಅಂತಂದು. ಘಾಟ್ ಇಳಿದು ಬರ್ತಾ ಇದ್ದೆ ಕರಂಜಲಿ ಘಾಟ್ನಾಗೆ. ಅಲ್ಲಿಗೂ ಈ ಟೈರ್ನ ಲಿಫ್ಟ್ ಎತ್ತಾನ ಅಂತ ಕಾಣ್ತಾ ಬಂದೆ. ಅಷ್ಟರೊಳಗೆ ಇನ್ನು ಟರ್ನಿಂಗ್ ಎಳೆದಿದ್ರೆ ಘಾಟ್ ಇಳಿದು ಬಿಡ್ತಿದ್ವಿ. ಪಟಾಕಿ ಯಾರಿಬಿಡ್ತು, ಯಾಕಂದರೆ ಇವು ಟೈರೆಲ್ಲ ಹೋಗಿದ್ದು ಗುರು. ಆಲೆ ತೆಗ್ದಾಕ ರೇಂಜಿಗೆ ಬಂದಿದ್ದು ನೋಡಿ, ಹೊಡೆದೋತು. ಜೊತೆ ಹೊಡೆದೋಗ್ಬಿಟ್ಟು ಲಿಫ್ಟ್ನಾಗೆ. ಇವನು ಫುಲ್ ಬಿಸಿ ಆಗಿಬಿಟ್ಟಿದ್ದಾವೆ. ಇವಾಗ ಏನು ಮಾಡ್ಬೇಕಂದ್ರೆ ಹೋಗ್ಬೇಕಾರೆ ನಾವು ಸಿಂಗಲ್ ಮಾಡ್ಕೊಂಡು ಹೋಗ್ಬೇಕು. ಆ ಕಡೆ ಇರೋತ್ತಂತೂ ಟೈರು ಈ ಕಡೆಗೆ ಹಾಕ್ಬೇಕು, ಲಿಫ್ಟಿಗಿರೋವು ಟೈರ್ ಸುಮ್ಮನೆ ಬೆಂಕಿ ಆಗಿಬಿಟ್ಟಿದ್ದಾವೆ ಗುರು. ಇವಂತೂ ಮುಟ್ಟಕ್ಕೆ ಆಗ್ತಿಲ್ಲ, ಯಾಕಂದರೆ ಬಿಸಿಲು ಬೀಳ್ತಿರೋದೇ ಈ ಕಡೆಗೆ. ಅದಕ್ಕೆ ನಿಲ್ಲಿಸಿದೆ. ಈಗ ಅಲ್ಲಿ ಅಂಗಡಿಗೆ ಹೋಗಿ ವಿಚಾರಿಸ್ಕೊಂಬರೋಣ, ನೋಡೋಣ. ಇಂಥ ಟೈರ್ ಹಾಕ್ಬೇಕು ಗುರು 16 ಇಲ್ಲಿಗೆ. ಓವರ್ಲೋಡ್ ಟೈರ್ ಇವು. ಮಳ್ಳು ಹೊಡಿಯೋಕೆ ಹಾಕ್ಕೊಂಡು ಹೊಡಿತಿದ್ದಾರೆ. JK MRF ಅದಾವೆ. ಇವಾಗ ನಮಗೇನು ಲೆಫ್ಟ್ ಸೈಡಿಗೆ ಒಂದು ಜೊತೆ, ರೈಟಿಗೆ ಒಂದು ಜೊತೆ ಹೊಸ ಹಾಕಿದ್ರಂದರೆ ಓನರು.
ಹೌಸಿಂಗಿಗೆ ಹಾಕ್ಕೊಂಡು ಅವನ್ ತೆಗ್ದು ಇಲ್ಲಿಗೆ ಹಾಕಿ ಇವನ್ ಲಿಫ್ಟಿಗೆ ಹಾಕಿದ್ರೆ ನಡೀತವೆ. ಯಾಕಂತೀರ ಇವು ಹೋಗಕ್ಕೆ ಬಂದವ ಅಲ್ಲೇ. ಸಂತ ಮೊಬೈಲ್ ಐತೆ ಗಾಡಿಯಾಗೆ, ಮೊಬೈಲ್ ಐಟಿನ ನೋಡ್ ಗುರು. ಇಲ್ಲಿ ಅಪ್ಪನಾಗ ಯಾವುದೋ ಗುಜರಾತ್ ಗಾಡಿ ಸುಟ್ಟ ಹೋಗ್ಬಿಟ್ಟತೆ. ಎಷ್ಟು ಚಕ್ರದ ಗುರು? 14 ಚಕ್ರದ್ದಾಗೈತೆ. BS4 BS6 ಗೊತ್ತಿಲ್ಲ. ಅಪ್ಪನಾಗ 10 ಬರ್ತದವೆ. ನಾವು ನಿಧಾನ ಕೇಳ್ಸೋಣ ನೋಡಿ ಸ್ನೇಹಿತರೆ. BS4 ಡೀಸೆಲ್ ಟ್ಯಾಂಕಿಂದ ಐತೆ ನೋಡಿ. ಏನೋ ಪೌಡ್ರ್ ಲೋಡ್ ಆಗೈತೆ, ಸುಟ್ಟ ಹೋಗ್ಬಿಟ್ಟತೆ. ಇದಕ್ಕಿದ್ದಂಗೆ ಬೆಂಕಿ ಎತ್ಕೊಂಡ್ಬಿಡ್ತಾವ ಗುರು, ಗೊತ್ತಾಗೋದಿಲ್ಲ ಏನಿಲ್ಲ ಗಾಡಿಗಳು. ನಮ್ಮ ಗಾಡಿಗಳಾಗ ಹಂಗೆಂದು ಬೆಂಕಿ ಕಾಣಿಸ್ಕೊಂಡಿತ್ತು ಕಾಶ್ಮೀರಿಗೆ ಹೋದಾಗ 14 ಇಲ್ಲಾಗೆ. ಯಾಕಂದರೆ ನಾವು ರಾಚೆಟಿಗೆ ಜಾಸ್ತಿ ಗ್ರೀಸ್ ಹೊಡಿಸ್ತೀವಲ್ಲ, ಅದು ಕರಗಿ ಒಳಕ್ಕೆ ಹೋಗ್ಬಿಡ್ತತೆ. ಡ್ರಮ್ನಾಗ ಬಿತ್ತು ಅಂದರೆ ಅವಾಗ ಏನಾಗುತ್ತಂದರೆ ಇದು ಲೈನರ್ ಮೇಲೆ ಬಿದ್ದಿರುತ್ತೆ, ನೀರಿಲ್ದಂಗೆ ಇಳಿತಿರುತ್ತಲ್ಲ, ಅವಾಗ ಹೀಟಾಗಿ ಬೆಂಕಿ ಎತ್ಕೊಂಡ್ಬಿಡ್ತತೆ. ಅದು ಲಿಮಿಟಾಗಿ ಹೊಡಿಸ್ಬೇಕು ಗ್ರೀಸು ನೋಡಿ. ಯಾವ ಗುರು ಇವು ಟರ್ನಿಂಗ್ಗಳು ಹಿಂಗದಾವೆ. ನಿಧಾನ ಇಳಿಸ್ಕೊಂತ ಹೋಗ್ಬೇಕು ನೋಡಿ. ಅಲ್ಲಿ ಕಾಣ್ತಾ ಇತ್ತು, ಇಲ್ಲಿಂದ ಫುಲ್ ಡೌನೇ ಇರೋದು ನೋಡಿ. ನಮ್ಮ ಇದು ಪಾರ್ಸಲ್ ನೆನೇನು ಬೆಳಗ್ಗೆ ಖಾಲಿ ಮಾಡ್ತೀನಿ ಅಂತಾನೆ. ಆಂಟಿ ಹೋಟ್ಲಾಗ ಸ್ಟಾಪ್ ಮಾಡಿ 4 ಗಂಟೆಗೆ ಎದ್ದೋಗೋದು. ಇಲ್ಲೇ ನಾಸಿಕ್ ರೋಡಾಗ ಖಾಲಿ ಆಗ್ತದಂತೆ. ಏನೊಂದು 30 ಕಿಲೋಮೀಟ್ರ್ ಇರ್ತದೆ ಅಷ್ಟೇ. ಬೆಳಗ್ಗೆ 4 ಗಂಟೆಗೆ ಎದ್ದೋದ್ರೆ 7-8 ಗಂಟೆ ಸರಿ ಖಾಲಿ ಆದರೂ ಆಗ್ಬಿಡ್ತದೆ. ಬನ್ನಿ ಹೋಗೋಣ. ಇವನು ಅವಾಗ್ಲಿದ್ದ ಕ್ವಾಟ್ಲೆ ಕೊಡ್ತದ ನಮ್ಮ ಗುರು. ಗ್ಯಾಸ್ ಗಾಡಿ ನನಗಂತೂ ಟೌನ್ನಾಗ ಹೋಗೋದಿಲ್ಲ ಏನಿಲ್ಲ. ಗ್ಯಾಸ್ ಗಾಡಿ ಎಲ್ಲ ಕೆಮಿಕಲ್ ಗಾಡಿ ಇದು ನೋಡಿ. ಇಲ್ಲಿನೂ ಒಂದು ಗಾಡಿ ಅಪ್ಸೈಡ್ ಆಗೈತೆ, ಪೌಡ್ರ್ ಗಾಡಿ ಫುಲ್ ಡೌನು. ಲಿಫ್ಟ್ ಬೇರೆ ಇಲ್ಲ, ಬ್ರೇಕ್ ಕಮ್ಮಿ ಬರ್ತೈತೆ ನಮ್ಮದು. ಏನು ಮಾಡ್ತೀರ ಹೇಳಿ. 2 ಟೈರ್ ಪಟಾಕಿ ಹಾರ್ಬಿಟ್ವು. ದೀಪಾವಳಿಗೆ ಆಫರು. ಇವಾಗ ಹೇಳಿದ್ರೆ ಬೊಂಬಡಿ ಹೊಡೆದು ಬಿಡ್ತಾನೆ. ಯಾಕಂದರೆ ಬಿಸಿಲಾಗ ಓಡಿಸ್ತೀರಾ ಅಂತಂದು. ನಾನು ಆ ಘಾಟ್ ಇಳಿಸಿ ಲಿಫ್ಟ್ ಎತ್ತ ನಾನು ಅದ್ರಾಗ ಹೊಡೆದೋಗ್ಬಿಡ್ತು. ಅದು ಅಷ್ಟೊಂದು ಲೋಡ್ ತಾಣಲ್ಲ. ಅದು ಒಂದು 10 ಟನ್ನಿಗೆ ಅಷ್ಟೇ ಲೋಡಿಂಗ್ ಕೊಟ್ಟಿರೋದು ಅದು ಲಿಫ್ಟ್ ಟೈರಿಗೆ. ಅಂದರೆ ಅದು ಟೈರ್ ಸರಿ ಇರಲಿಲ್ಲ, ಹೋಗೋ ಲೆಕ್ಕಕ್ಕೆ ಬಂದಿತ್ತು. ಅದು ಹೋಯ್ತು, ಏನು ಮಾಡೋಕ್ಕೆ ಬರಲ್ಲ. ಬನ್ನಿ ಹೋಗೋಣ, ಮುಂದೆ ಹೋಗಿ ಸಿಗೋಣ ಗುರು. ಮೊನ್ನೆ ರೆಡಿ ಮಾಡಿಸಿದ್ವಿ, ಡ್ರಮ್ ಎಲ್ಲ ಬಿಚ್ಚಿ ಫೇಸಿಂಗ್ ಮಾಡಿಸಿದ್ವಿ. ಇದೊಂದೇ ಟೈರ್ನಾಗ ನೋಡಿ ಹೊಗೆ ಹೆಂಗೆ ಬರ್ತೈತೆ. ಇಲ್ಲಿ ನೋಡಿ, ಒಂದು ಸೆಕೆಂಡಲ್ಲಿ ನಿಲ್ತಿಲ್ಲ, ಬ್ರೇಕ್ ಜಾಸ್ತಿ ಆಗಿಬಿಟ್ಟಿದ್ದು. ಇದು ಏನು ತೊಂದರೆ ಅಂತಲೇ ನಮಗೆ ಗೊತ್ತಾಗ್ತಿಲ್ಲ, ಏನಿಲ್ಲ. ಬೇರೆ ಯಾವ ಹೀಟ್ ಆಗಿಲ್ಲ ಅಷ್ಟಕ್ಕೊಂದು, ಅದೊಂದೇ ಆಗಿರೋದು. ಆ ಕಡೆಗೆಲ್ಲ 4 ಅಂತ ಹೇಳಲ್ಲ ನಿಷ್ಟಕದಲ್ಲಿ. ಒಂದು ಅರ್ಧ ಗಂಟೆ ಬಿಟ್ಟು ಹೋಗೋಣ ಗುರು. ನೋಡಿ, ಅರ್ಧ ಗಂಟೆ 3/4 ಗಂಟೆ. ಅಲ್ಲೊಂದು ಗಂಟೆ ನಿಲ್ಲಿಸಿ ಬರೀ 15 ಕಿಲೋಮೀಟ್ರ್ ಬಂದೀವಿ ಅಷ್ಟೇ. ಎಷ್ಟಕ್ಕೊಂದು ಹೀಟ್ ಆಗಿಬಿಟ್ಟತ್ತೆ. ಹೊಗೆ ಅಂದರೆ ಹೊಗೆ ಕಿತ್ಕೊಂತೈತೆ ಗುರು. ಇವಾಗ ಇನ್ನೇನು ಘಾಟ್ ಇಳಿಸ್ಬೇಕು. ಘಾಟ್ ಇಳಿಸಿ ಒಂದು 5-6 ಕಿಲೋಮೀಟ್ರ್ ಹೋಗಿ ಸ್ಟಾಪ್ ಮಾಡಬೇಕಾಗಿತ್ತು. ನಮ್ಮ ಓನರ್ಗೆ ವೀಡಿಯೋ ಮಾಡಿ ಕಳಿಸ್ತಾ ಇದ್ದೀನಿ ನೋಡಿ ಮಾಲೀಕರೇ ಹೆಂಗೆ ಹೊಗೆ ಬರ್ತೈತೆ. ನಿಮ್ಮ ಜಾಫರಿಗೆ ಎಷ್ಟು ಹೇಳಿದ್ರೂ ಇದು ಪ್ರಾಬ್ಲಮ್ ಸಾಲ್ವ್ ಆಗ್ತಿಲ್ಲ. ನೋಡೋಣ, ಹೊಗೆ ಬರ್ತಾನೆ ಐತೆ. ಘಾಟ್ ಇಳಿಸ್ಬೇಕು ಇವಾಗ. ನೋಡಿ ಎಷ್ಟಕ್ಕೊಂದು ಹೊಗೆ ಬರ್ತೈತೆ. ಮತ್ತು ಈ ಬ್ಯಾಕ್ ಸೈಡ್ ಬಂದರೆ ಯಾವ ಟೈರ್ ಪಾಪ ಹೋಗ್ಬಿಟ್ಟು 1 ತಿಂಗಳು ನಡೆಯೋ ಊರು ಲಿಫ್ಟ್ನಾಗೆ. ಏನು ಮಾಡ್ತೀರಾ, ವಯಸ್ಸಾದ್ಮೇಲೆ ಮನುಷ್ಯರೇ ಇರಲ್ಲ, ಟೈರ್ ಇನ್ನೇನು ಇರ್ತವೆ. ಇವು ಹೀಟಾಗಿದ್ದಾವೆ. ಅದು ಬಿಟ್ಟರೆ ಬೆಂಗಳೂರು ಗಾಡಿ ರಾಯಲ್ 0 ಹೀಟ್. ಈ ಕಡೆ ಯಾವ ಹೊಗೆ ಬರ್ತಿದೆ ಗುರು, ಹೊಗೆನ ಧೂಳು ಎಲ್ಲ ಹೀಟ್ ಆಗಿಬಿಟ್ಟವೆ. ಕರೆಕ್ಟ ಒಂದು 3/4 ಗಂಟೆ ನಿಲ್ಸಿದ್ರೆ ಎಲ್ಲ ಶುರು ಆಗ್ತದೆ. ಲಿಫ್ಟ್ ಇವು ಹೀಟೇ ಆಗಿಲ್ಲ, ಇಳಿಸಿಲ್ಲಲ್ಲ ಪಾಪ. ನೋಡೋಣ ಸ್ನೇಹಿತರೆ. ಇದು ಟೈರು ಏರ್ ಬಂದ್ಬಿಟ್ಟೈತೆ ನೋಡಿ. ಮೊನ್ನೆ ಕೇರಳದಾಗ ಆಗಿತ್ತಲ್ಲ, ಅದು ಇಲ್ಲೇ ಇದೆ ನೋಡಿ. ಇಲ್ಲೊಂದು ಟೈಮ್ ಹೊರಗಡೆ ಒಳಗಡೆ 2 ಕಡೆನೇ ಏರ್ ಬಂದೈತೆ. ಇದನ್ನು ತೆಗೆದು ಯಾವ ಕಡೆ ಬೇರೆಗೆ ಹಾಕ್ಬೇಕು. ಮೊನ್ನೆ ಕಾಯಿ ತುಂಬ್ಕೊಂಡು ಹೋದಾಗ ಆಂಗ್ಲ ಹೊಡೆದಿತ್ತಲ್ಲ, ಇವನ್ನ ಹಾಕೊಂಡು ತೆಗೆದು. ಯಾಕಂದರೆ ಈಗ ಜಾಸ್ತಿ ಹೊತ್ಕೊಳಲ್ಲ ಲೋಡು. ಯಾಕೆ ಸುಮ್ಮನೆ ಯಾರ ನೋಡಿತಾನಲ್ಲ ಗುರು ಇವನು. ಯಾಕೋ ಯಾರಿಗೋ ಫ್ರೆಂಡಿಗೆ ಕರಿಯೋಕೆ ಯಾರ ನೋಡಿದ್ದಾನೆ. ಹೊಗೆ ಹೋಗ್ತೈತೆ. ಬಾರ್ತಮ್ಮ ಟೀ ಕುಡ್ದು ಒಂದು 12-13 ರಿಂಗ್ ತರನ್ ಬಾಯ್ಲಿ. ಫೋನ್ ತಾಂಬ, ಫೋನ್ ಬಿಟ್ಟು ಇಳಿಬೇಡ. ಆಗ ಈಗ ಏನಾದ್ರೆ ಫೋನ್ ಹೊಡ್ಕೊಂಡು ಹೋಗ್ತಾರೆ ಇಲ್ಲಿ. ನೋಡಿ ಸ್ನೇಹಿತರೆ ಹೊಗೆ ಹೆಂಗೆ ಬರ್ತೈತೆ. 6:15 ಆದ ಗುರು. ನಿಧಾನಕ್ಕೆ ಇವಾಗ ಗಾಡಿ ಇಳಿಸ್ತಾ ಇದ್ದೀವಿ.
ಬ್ರೇಕ್ ಒಂದೊಂದ್ಸಲಿ ಬರ್ತತೆ ಒಂದೊಂದ್ಸಲಿ ಬರಲ್ಲ ಗುರು. ಇದಕ್ಕೇನು ಬರ್ತತೇನು, ಅದ್ರಾಗ ಹಂಪ್ಸ್ ಬೇರೆ ಹಾಕ್ಬಿಟ್ಟಿದ್ದಾರೆ. ಬ್ರೇಕ್ ಮೇಲೆ ಇಳಿಸ್ಬೇಕಲ್ಲ ಗುರು. ಇಂಜಿನ್ ಬ್ರೇಕ್ ಕೆಲಸ ಮಾಡಿಲ್ಲ ಅಂದರೆ ನೋಡಿ. ಇವಾಗ ಓಪನ್ ಆಯಿತು ಅಂದರೆ ಸ್ವಿಚ್ಚಿನ ಪ್ರಾಬ್ಲಮ್ ಇರಬೇಕು ಫಸ್ಟ್ ಮೇನು. ಅದು ಕಂಟ್ರೋಲ್ ಇದ್ಬಿಟ್ರೆ ಯಾವ ಟೆನ್ಷನ್ ಇರಲ್ಲ. ಇದೇ ಫುಲ್ ಡೌನು, ಮತ್ತು ಕೆಳಗೊಂದು ಡಬಲ್ ರೋಡ್ ಮುಗಿದು ಸಿಂಗಲ್ ರೋಡ್ ಬರುತ್ತಲ್ಲ ಅಲ್ಲಿ ಜಾಸ್ತಿ ಇದು ಬ್ರೇಕ್ ತಗೊಳೋದು. ಅದು ಬಿಟ್ಟರೆ ಇನ್ನೆಲ್ಲಿ ಬ್ರೇಕ್ ಬರಲ್ಲ. ನೋಡ್ಗುರು ನಾರ ಕುದುರೆ ಮೇಲೆ ಆರು ಬರ್ತಾನೆ. ನಡಿಯಪ್ಪ ಆರ್ಕೊಂಡು ನಡಿಯೋ, ಭಾರಿ ಅರ್ಜೆಂಟ್ನಾಗಿದೆ. ರೈಟ್ 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 ನಗ್ತಾನೆ ನೋಡ್ರಿ ಅವನು ಆರಿಸೋ ಒಂದೇಟಿಗೆ. ಯಾಕಂದರೆ ಅದು ತೂಕ ಇರಲ್ಲ, ಅದು ಸ್ಕ್ರಾಪು. ಗುರು ಪೆಂಡೆ ಟನ್ನೇಜ್ ಐತಿ, 25 ಟನ್ ಇರ್ಬೋದು. ಹೋಗ್ತಾನೆ ಅವನು, ನಾವು ನಿಧಾನಕ್ಕೆ ಹೋಗೋಣ. ಯಾಕಂದರೆ ನಮ್ಮದು ರೈಟ್ ಸೈಡಿಂದು ಸೆಕೆಂಡ್ ಆಕ್ಸಲ್ ಟೈರ್ನಾಗ ಹೊಗೆ ಜಾಸ್ತಿ ಬರ್ತೈತೆ. ನೋಡ್ಗುರು ಆ ಮನೆ ಕಾಣ್ತೈತಲ್ಲ, ಆ ಮನೆ ತಕ್ಕ ಹೋದರೆ ಅಟ್ಲಾಗೆ ಡೌನ್ ಕಮ್ಮಿ ಆಗುತ್ತೆ. ಇಲ್ಲಿ ಕೆಳಗೆ ಗಾಡಿ ಕಾಣ್ತಾ ಇದೆ ನೋಡಿ, ಇದಕ್ಕೆ ಹೋಗ್ಬೇಕು ನಾವು. ಇವರಂತೂ ಬರಲೇ ಅವಸರದಾಗಿರ್ತಾರೆ ಈ ಬಾಲಾಜಿ ಚಿಪ್ಸ್ ಫ್ಯಾಕ್ಟ್ರರು. ಯಾಕಂದರೆ ಅದ್ರಾಗೆ ಎತ್ಲ ಕುಟ್ಟ ಹಾಕಿದ್ರೆ 3-4 ಟನ್ ಇದ್ರೆ ಎಷ್ಟಾಯ್ತು, ಒಂದು 5 ಟನ್ ಇದ್ರೆ ಜಾಸ್ತಿ ಆಗಿಬಿಡ್ತದೆ. ಚಿಪ್ಸ್ ಏನು ತೂಕ ಇರ್ತೈತೆ ಹೇಳಿ, ಅದಕ್ಕೆ ಅವ್ರು ಹಂಗೆ ಹೋಗೋದು. ನಾವು ಮೂರನೇ ಗೇರ್ನಾಗ ಹೋಗ್ತಾ ಇದ್ದೀನಿ ನೋಡಿ. 5ರಾಗ ಹೋಗ್ತಿದ್ದೆ, 3ನೇಗೆ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಸೆಕೆಂಡ್ ಆಕ್ಸಲ್ ಟೈರು ಹೀಟ್ ಆಗ್ತೈತೆ. ಹೊಗೆ ಬಂದರೆ ಮತ್ತೆ ಯಾಕೆ ಸುಮ್ಮನೆ ಒಂದು 5 ಕಿಲೋಮೀಟ್ರ್ ಹೋಗಿ ಕಟ್ಟಾಕೋದಲ್ಲ ಗಾಡಿ. ಅಲ್ಲಿಗೆ 1.5 ಗಂಟೆ ನಿಲ್ಲಿಸಿದ್ವಿ, 5 ಗಂಟೆಗೆ ನಿಲ್ಲಿಸಿ 6:15 ಎತ್ತಿದ್ದೀವಿ. ಹೊಸ ಸ್ಪಾನರು ತಗೊಂಡ್ಬಿಟ್ಟಿದ್ದೀನಿ, 12-13 ಒಂದು ರಿಂಗು. ಅಲ್ಲಿ ಹೋಗಿ ಬ್ರೇಕ್ ಅಡ್ಜಸ್ಟ್ ಮಾಡೋಣ ಅದನ್ನ. ಬನ್ನಿ ಹೋಗೋಣ, ಘಾಟ್ ಹಿಡಿದು ಸಿಗೋಣ.